ಗಿಫ್ಟ್ ಕೊಡಿಸ್ಬೇಕು ಅಂದರೆ ಈ ಥರ ಒಂದು ಒಳ್ಳೆ ಸೇಫ್ಟಿ ಇರೋವಂಥ ಹೆಲ್ಮೆಟ್ನ ಕೊಡಿಸಿ, ವಿಲ್ ಬಿ ಯೂಸ್ಫುಲ್ ಫಾರ್ ದೆಮ್. ಸೊ ನನಗೆ ಇದು ಆ್ಯಕ್ಚುಲಿ ಗಿಫ್ಟಾಗೆ ಬಂದಿದ್ದು. ಸೊ ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಮಾಡಿದ್ದು ನನ್ನ ಬೈಕ್ ತೊಗೊಂಡಾಗ ಇದನ್ನು. ಈ ವೆಂಟಿಲೇಷನ್ಸ್ ಸುಮ್ಮನೆ ಇದೆ ಅಂತ ಅನ್ಕೋಬೇಡಿ, ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಬ್ಲೂಟೂತ್ ಸ್ಪೀಕರ್ಸ್ನ ಮೌಂಟ್ ಮಾಡ್ಬೋದು ಈಸಿಯಾಗಿ ಡೈಲಿ ಯೂಸ್ಗೆ. ಮತ್ತು ನೀವೆಲ್ಲಾದರೂ ಲಾಂಗ್ ಹೋಗ್ತಿದ್ದೀರಾ ಅಂದರೆ ಇದು ಸೆಟ್ ಆಗಲ್ಲ. ಮೇಜರ್ ಆಗಿ ನಮಗೆ ಯೂಸ್ ಆಗೋಂಥದ್ದು ಸನ್ಲೈಟ್ ಅವಾಯ್ಡ್ ಮಾಡೋದಕ್ಕೆ. ಸೊ ಇಲ್ಲಿ ಏನು ಏರ್ ಬರುತ್ತೋ ಒಳಗಡೆ ಆಚೆ ಹೋಗೋದಕ್ಕೆ ಅಂತ ಇಲ್ಲಿ 2 ಎಕ್ಸಿಟ್ ಕೊಟ್ಟಿದ್ದಾರೆ. ಇದನ್ನ ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೋಬಹುದು. ನೋಸ್ ಗಾರ್ಡ್ ಅಂತ ಕರೀತಾರೆ ಅಥವಾ ವಿಂಡ್ ಡಿಫ್ಲೆಕ್ಟರ್ ಅಂತ ಕರೀತಾರೆ. ಡಾಟ್ ಸರ್ಟಿಫೈಡ್ ಇದೆ, ECE ಸರ್ಟಿಫೈಡ್ ಇದೆ, ISI ಸರ್ಟಿಫೈಡ್ ಇದೆ. ಸೊ ಇದಿಲ್ಲ ಅಂದಿದ್ರೆ ಸೈಡ್ ಫುಲ್ ಫೇಸ್ ಸ್ಕ್ರಾಚ್ ಆಗ್ತಾ ಇತ್ತು. ಯಾವುದೇ ಥರ ಗಾಗಲ್ಸ್ ಕೊಡಲ್ಲ, ನಾವೇ ಈ ಥರ ಮೋಟೋಕ್ರಾಸ್ ಹೆಲ್ಮೆಟ್ ಗಾಗಲ್ಸ್ನ ಪರ್ಚೇಸ್ ಮಾಡಬೇಕು. ಈ ಡಿಸೈನ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಇದು ಕರೆಕ್ಟಾಗಿ ಇದರಲ್ಲಿ ಕುತ್ಕೊಳ್ಳೋಕ್ಕಿಂತ ಸ್ಪೇಸ್ ಕೊಟ್ಟಿರ್ತಾರೆ. ನಾರ್ಮಲ್ ಸ್ಪೋರ್ಟ್ಸ್ ಹೆಲ್ಮೆಟ್ ಬರುತ್ತೆ, ಸೊ ಆ ಥರ ಆದರೂ ತೊಗೋಬೇಕು ಡೈಲಿ ಯೂಸ್ ಮಾಡೋದಕ್ಕೆ, ಡೈಲಿ ಕಮ್ಯೂಟಿಂಗ್ ಮಾಡೋದಕ್ಕೆ. ಸೊ ಅಡ್ವೆಂಚರ್ ಹೆಲ್ಮೆಟ್ ಅಂದರೆ ಇದರಲ್ಲಿ ವೈಸರ್ ಬರುತ್ತೆ ಆ್ಯಂಡ್ ಒಳಗಡೆ ಇನ್ನೊಂದು ಡ್ಯೂಯಲ್ ವೈಸರ್ ಬರುತ್ತೆ. ಸೊ ಇದೇ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಆಕ್ಸಾರ್ X-Cross ಹೆಲ್ಮೆಟು. ಯಾರೋ ಪೊಲೀಸವ್ರು ಇದ್ದಾರೆ ಹಾಕ್ಕೋಬೇಕು ಅನ್ನೋದಕ್ಕಿಂತ ನಾವು ಸೇಫ್ಟಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಹಾಕ್ಕೋಬೇಕು. ಆ್ಯಂಡ್ ನೀವು ಯೂಸ್ ಮಾಡೋವಂಥ ಜರ್ಮನ್ ಹೆಲ್ಮೆಟ್ಸು, ಟೋಪಿ ಥರ ಬರುತ್ತಲ್ವ ಹೆಲ್ಮೆಟ್ಸು, ಅದೆಲ್ಲ ಒಂದು 2,000 3,000 ಸೇಫ್ ಮಾಡ್ಬೋದು, ಆದರೆ ತಲೆ ಸೇಫ್ ಮಾಡೋಕ್ಕಾಗಲ್ಲ ಅದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ WolfKid 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ತುಂಬ ಜನ DM ಮಾಡ್ತಿದ್ರು ಆ್ಯಂಡ್ ಕಮೆಂಟ್ಸ್ ಮಾಡ್ತಿದ್ರು, ಯಾವ ಹೆಲ್ಮೆಟ್ ಯೂಸ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ರಿವ್ಯೂ ಮಾಡಿ, ಆ್ಯಂಡ್ ಯಾವ ಬ್ರ್ಯಾಂಡ್ ಅದು, ಪ್ರೈಸ್ ಎಷ್ಟಾಯಿತು ಎಲ್ಲ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಬನ್ನಿ ಹೆಲ್ಮೆಟ್ ಯಾವುದಂತ ತೋರಿಸ್ತೀನಿ. ಸೊ ಇದೇ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಆಕ್ಸಾರ್ X-Cross ಹೆಲ್ಮೆಟು. ಸೊ ಇದನ್ನೇ ಏನಕ್ಕೆ ತೊಗೊಂಡೆ ಆ್ಯಂಡ್ ಇದು ನನಗೆ ಎಷ್ಟು ಆಯಿತು ಪ್ರೈಸು, ಆ್ಯಂಡ್ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಎಲ್ಲ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದೊಂದು ಆಫ್ ರೋಡ್ ಹೆಲ್ಮೆಟು. ಸೊ ಇದು ಡೈಲಿ ಯೂಸ್ಗೆ ಮತ್ತು ನೀವೆಲ್ಲಾದರೂ ಲಾಂಗ್ ಹೋಗ್ತಿದ್ದೀರಾ ಅಂದರೆ ಇದು ಸೆಟ್ ಆಗಲ್ಲ. ಆ್ಯಂಡ್ ರೈನಿ ಟೈಮಲ್ಲಂತೂ ನೀವು ಯೂಸ್ ಮಾಡ್ತೀರಾ ಅಂದರೆ ಇದು ಯೂಸ್ ಮಾಡೋಕ್ಕಾಗಲ್ಲ ಮಳೆ ಟೈಮಲ್ಲಿ. ಇದರಲ್ಲಿ ಸೇಫ್ಟಿ ನೋಡೋದಾದರೆ ಫಸ್ಟು ಡಾಟ್ ಸರ್ಟಿಫೈಡ್ ಇದೆ ಆ್ಯಂಡ್ ECE ಸರ್ಟಿಫೈಡ್ ಇದೆ ಇದು, ಆ್ಯಂಡ್ ISI ಸರ್ಟಿಫೈಡ್ ಇದೆ. ಸೊ ECE ಸರ್ಟಿಫೈಡ್ ಬಂದು ಯುರೋಪ್ದು, ಡಾಟ್ ಸರ್ಟಿಫೈಡ್ ಬಂದು US ಅನ್ಕೋತೀನಿ, ಆ್ಯಂಡ್ ISI ಸರ್ಟಿಫೈಡು ಇಂಡಿಯನ್ ಸರ್ಟಿಫಿಕೇಷನು. ಇದರಲ್ಲಿ ನೀವು ನೋಡೋದಾದರೆ ಡ್ಯುಯಲ್ ಸ್ಪೋರ್ಟ್ ಪೀಕ್ ಅಂತ ಕರೀತಾರೆ. ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಆ್ಯಂಡ್ ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ಒಂದು ಫ್ರಂಟ್ ಪೀಕ್ ಏನಿದೆ, ಸೊ ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡ್ಕೋಬೋದು ಆ್ಯಂಡ್ ಇದು ಓಪನ್ ಸಹ ಮಾಡ್ಬೋದು. ಇದು ಮೇಜರಾಗಿ ನಮಗೆ ಯೂಸ್ ಆಗೋಂಥದ್ದು ಸನ್ಲೈಟ್ ಅವಾಯ್ಡ್ ಮಾಡೋದಕ್ಕೆ. ಸನ್ ಸೆಟ್ ಆಗೋ ಟೈಮಲ್ಲಿ ಅಥವಾ ಸನ್ರೈಸ್ ಟೈಮಲ್ಲಿ ಓಡಿಸ್ತಿದ್ದೀವಿ ಅಂದರೆ ಡೈರೆಕ್ಟ್ ಬೀಳುತ್ತಲ್ವ, ಸೊ ಈ ಪೀಕ್ ಎಳ್ಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಮಳೆ ಟೈಮಲ್ಲೂ ಅಷ್ಟೇ. ಸೊ ಇದು ಸ್ವಲ್ಪ ಇದನ್ನು ಎಳ್ದು ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಡೈರೆಕ್ಟ್ ಮುಖಕ್ಕೆ ಹೊಡೆಯುವಂಥದ್ದು ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ಪೀಕು. ಆ್ಯಂಡ್ ಇದರಲ್ಲಿ ಇಲ್ಲಿ ಫ್ರಂಟಲ್ಲಿ ಇಲ್ಲಿ 2 ವೆಂಟಿಲೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸೈಡಲ್ಲಿ ಒಂದು ವೆಂಟಿಲೇಷನ್ಸ್ ಕೊಟ್ಟಿದ್ದಾರೆ. ಈ ವೆಂಟಿಲೇಷನ್ಸ್ ಸುಮ್ಮನೆ ಇದೆ ಅಂತ ಅನ್ಕೋಬೇಡಿ, ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ನಮಗೆ ಲಿಟ್ರಲಿ ಫೀಲ್ ಆಗಲ್ಲ, ಬಟ್ ಆದರೆ ಇದು ವರ್ಕ್ ಆಗ್ತಾ ಇರುತ್ತೆ. ಸೊ ಈ ಒಳಗಡೆ ಇನ್ನರ್ ಪ್ಯಾಡ್ಸ್ ಏನಿದೆ, ಸೊ ಇದೆಲ್ಲನೂ ಕೂಲ್ ಆಗೋದಕ್ಕೆ ಈ ವೆಂಟಿಲೇಷನ್ಸ್ ಕೊಟ್ಟಿರೋಂಥದ್ದು. ಆ್ಯಂಡ್ ಇಲ್ಲೂ ನೋಡ್ಬೋದು, ಇಲ್ಲೊಂದು ವೆಂಟಿಲೇಷನ್ ಇದೆ ಆ್ಯಂಡ್ ಈ ಕಡೆ ಒಂದು ವೆಂಟಿಲೇಷನ್ ಇದೆ. ಸೊ ಈ ವೆಂಟಿಲೇಷನ್ಸ್ ಎಲ್ಲ ಒಳಗಡೆ ಪ್ಯಾಡ್ಸಿಗೆ ಕೂಲ್ ಆಗೋಂಥದ್ದು. ಸೊ ನಮ್ಗೆ ಯಾವಾಗ ಹೀಟ್ ಆಗಲ್ಲ ತಲೆ ಅನ್ನೋದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಫ್ರಂಟ್ ಇಲ್ಲೂ ಇದೆ, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ ಅದು. ಇಲ್ಲಿ 2 ವೆಂಟಿಲೇಷನ್ಸ್ ಇದೆ ಆ್ಯಂಡ್ ಇಲ್ಲೊಂದು 2 ಎಕ್ಸಿಟ್ ಇದ್ದಾವೆ. ಸೊ ಇಲ್ಲಿ ಏನು ಏರ್ ಬರುತ್ತೋ ಒಳಗಡೆ ಆಚೆ ಹೋಗೋದಕ್ಕೆ ಅಂತ ಇಲ್ಲಿ 2 ಎಕ್ಸಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಟ್ರಕ್ಚರ್ ಏನು ನೋಡ್ತಾ ಇದ್ದೀರಾ, ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದೊಂದು ರೀಸನಿಗೆ ಕೊಟ್ಟಿರೋ ಅಂಥದ್ದು ಆ್ಯಂಡ್ ಇದನ್ನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನೆಕ್ಸ್ಟು ನೋಡೋದಾದರೆ ಒಳಗಡೆ ಏನು ಪ್ಯಾಡಿಂಗ್ಸ್ ಕೊಟ್ಟಿದ್ದಾರೆ, ಈ ಪ್ಯಾಡಿಂಗ್ಸ್ ಕಂಪ್ಲೀಟ್ಲಿ ರಿಮೂವಬಲ್ ಆ್ಯಂಡ್ ವಾಷಬಲ್ ಕೂಡ. ಇದನ್ನು ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ನಾನು ತುಂಬ ದಿನ ಆಯಿತು ಇದನ್ನು ಡೈಲಿ ಯೂಸ್ ಮಾಡ್ತೀನಿ. ನಾನು ಆಫೀಸಿಗೆ ಹೋಗೋದಕ್ಕೆ, ರೈಡ್ಸ್ಗೆ ಹೋಗೋದಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇರೋದು. ಒಂದು ಬೇರೆ ತೊಗೋಬೇಕು ಹೆಲ್ಮೆಟ್ ಡೈಲಿ ಯೂಸ್ಗೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೇನು ನೋಡ್ತಿದ್ದೀರಾ, ಇದನ್ನು ನೋಸ್ ಗಾರ್ಡ್ ಅಂತ ಕರೀತಾರೆ ಅಥವಾ ವಿಂಡ್ ಡಿಫ್ಲೆಕ್ಟರ್ ಅಂತ ಕರೀತಾರೆ. ಸೊ ನಾವು ಹೆಲ್ಮೆಟ್ ಹಾಕ್ಕೊಂಡಾಗ ಕರೆಕ್ಟಾಗಿ ನೋಸ್ ಮೇಲೆ ಹಿಂಗೆ ಕೂತಿರುತ್ತೆ ಅದು. ಸೊ ಈ ಥರ ಹಿಂಗೆ ಕೂತಿರುತ್ತೆ. ಆ ಪೋರ್ಷನ್ ಏನಕ್ಕಿದೆ ಅಂದರೆ ಡೈರೆಕ್ಟ್ ಬ್ರೀಸ್ ಅಥವಾ ಕೋಲ್ಡ್ ಮೂಗಿಗೆ ಹೊಡಿಬಾರ್ದು ಅಂತ ಇದನ್ನು ಕೊಟ್ಟಿದ್ದಾರೆ. ಸೊ ಅವಾಗ ಏರ್ ಪಾಸ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸೊ ಅದಕ್ಕೆ ಏರೋಡೈನಮಿಕ್ಸ್ ಎಲ್ಲ ಪ್ರಾಪರಾಗಿ ಮಾಡಿದ್ದಾರೆ. ಸೊ ನೀಟಾಗಿ ಅದನ್ನು ಡಿಸೈನ್ ಮಾಡಿ ಕೂರಿಸಿದ್ದಾರೆ.
ಒನ್ಸ್ ಹಾಕ್ಕೊಂಡು ನೋಡಿಸ್ತೀನಿ. ನಾನಿದನ್ನು ವಿತ್ ಬಾಲಾಕ್ಲವ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಡೈರೆಕ್ಟ್ ನೋಸಿಗೆ ಟಚ್ ಆಗೋಲ್ಲ ಇದು. ಸೊ ಅದು ಆ ಶೇಪ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದು ಡೈರೆಕ್ಟಾಗಿ ಸೊ ಏರ್ ಬರೋದೆಲ್ಲ ಸೈಡಿಗೆ ಪಾಸ್ ಆಗುತ್ತೆ ಅಥವಾ ಮೇಲೆ ಹೋಗುತ್ತೆ. ಸೊ ಡೈರೆಕ್ಟ್ ನೋಸಿಗೆ ಹಿಟ್ ಆಗೋಲ್ಲ ಅನ್ನೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ವೆಂಟಿಲೇಷನ್ ಏನಿದೆ, ಇಲ್ಲಿ ಒಳಗಡೆ ಆ್ಯಕ್ಚುಲಿ ಹೋಲ್ಸ್ ಇದ್ದಾವೆ. ಸೊ ಸಣ್ಣ ಸಣ್ಣ ಪೋರ್ಸ್ ಇದ್ದಾವೆ ಇಲ್ಲಿ. ಅಲ್ಲಿಂದ ಏರ್ ಡೈರೆಕ್ಟಾಗಿ ಒಳಗಡೆ ಬರುತ್ತೆ ಫಿಲ್ಟರ್ ಆಗಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ನಾನು MB ಹೆಲ್ಮೆಟ್ದು ಬ್ಲೂಟೂತ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೀಕರ್ಸ್ ಬರುತ್ತೆ ಒಳಗಡೆ. ಸೊ ಈ ಪ್ಯಾಡ್ಸ್ ಏನು ನೋಡ್ತಿರ್ತೀರ ಒಳಗಡೆ, ಈ ಪ್ಯಾಡ್ಸ್ ಹತ್ರ ಬ್ಲೂಟೂತ್ ಸ್ಪೀಕರ್ಸ್ನ ಮೌಂಟ್ ಮಾಡ್ಬೋದು ಈಸಿಯಾಗಿ. ಇಲ್ಲಿ ನೋಡು, ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಇಲ್ಲಿ ಸ್ಪೀಕರ್ಸ್ ಹಾಕಿದ್ದೀನಿ. ಆ್ಯಂಡ್ ಅದರದ್ದೇ ಒಂದು ಮೈಕ್ ಇದೆ. ಸೊ ಇಲ್ಲಿದೆ ಮೈಕು. ಸೊ ಈ ಮೈಕು ಇದ್ರದ್ದೇ ಬ್ಲೂಟೂತ್. ಸೊ ಅದನ್ನು ಡೈರೆಕ್ಟಾಗಿ ಇಲ್ಲೆತ್ತಿ ಮುಂದೆ ಇಟ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ. ನನಗೆ ಅರೌಂಡ್ 1200-1500 ರುಪೀಸ್ ಏನೋ ಬರುತ್ತೆ ಇದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಇದು ಹಾಕ್ಕೊಂಡು ನಾನು ಆಲ್ಮೋಸ್ಟ್ ಒಂದು 8 to 9 ಮಂತ್ಸ್ ಆಯಿತು. ಆ್ಯಂಡ್ ಈ ಹೆಲ್ಮೆಟ್ಟು ನಂದು ರೀಸೆಂಟ್ ಕ್ರ್ಯಾಶಲ್ಲಿ ಇದೇ ಹೆಲ್ಮೆಟ್ ಯೂಸ್ ಮಾಡಿದೆ ನಾನು. ಸೊ ಯಾವ ಮಟ್ಟಿಗೆ ಸೈಡ್ ಕ್ರ್ಯಾಶ್ ಆಗಿದೆ ಅಂತ ನೀವು ನೋಡ್ಬೋದು. ಸೊ ಇಲ್ಲಿ ಪೀಕಲ್ಲಿ ಇದು ಕ್ರ್ಯಾಶ್ ಆಗಿದೆ, ಸೈಡಲ್ಲಿ ಕ್ರ್ಯಾಶ್ ಆಗಿದೆ, ಮತ್ತು ಈ ಕಡೆನೂ ಫ್ರಂಟಲ್ಲಿ ಕ್ರ್ಯಾಶ್ ಆಗಿದೆ. ಸೊ ಇದು ಫುಲ್ಲು ಸ್ಕ್ರ್ಯಾಚಸ್ ಆಗಿದ್ದಾವೆ. ಸೊ ಇದಿಲ್ಲ ಅಂದಿದ್ರೆ ಸೈಡ್ ಫುಲ್ ಫೇಸ್ ಸ್ಕ್ರ್ಯಾಚ್ ಆಗ್ತಾಯಿತ್ತು. ಸೊ ಬೆಸ್ಟು ಹೆಲ್ಮೆಟ್ ಯೂಸ್ ಮಾಡಿ. ಶಾರ್ಟ್ ರೈಡ್ಸ್ ಆಗಿರ್ಬೋದು, ಮನೆ ಹತ್ರ ಓಡಾಡೋಕ್ಕಾಗಿರ್ಬೋದು. ಸೊ ಹೆಲ್ಮೆಟ್ಸ್ ಯೂಸ್ ಮಾಡೋದು ಸೇಫ್ಟಿ. ಸೊ ಯಾರೋ ಪೊಲೀಸವ್ರು ಇದ್ದಾರೆ ಹಾಕ್ಕೋಬೇಕು ಅನ್ನೋದಕ್ಕಿಂತ ನಾವು ಸೇಫ್ಟಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಹಾಕ್ಕೋಬೇಕು. ಆ್ಯಂಡ್ ನೀವು ಯೂಸ್ ಮಾಡೋವಂಥ ಜರ್ಮನ್ ಹೆಲ್ಮೆಟ್ಸು, ಟೋಪಿ ಥರ ಬರುತ್ತಲ್ವ ಹೆಲ್ಮೆಟ್ಸು, ಅದೆಲ್ಲ ಒಂದು 2000-3000 ಸೇಫ್ ಮಾಡ್ಬೋದು, ಆದರೆ ತಲೆ ಸೇಫ್ ಮಾಡೋಕ್ಕಾಗಲ್ಲ ಅದು. ಸೊ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಒಂದೊಳ್ಳೆ ಬ್ರ್ಯಾಂಡೆಡ್ ಅಥವಾ ಒಂದೊಳ್ಳೆ ಸರ್ಟಿಫೈಡ್ ಹೆಲ್ಮೆಟ್ಸ್ನ ತಗೊಳ್ಳಿ. ಅದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇದ್ರದ್ದು ಸೇಫ್ಟಿ ವಿಚಾರ ಅಂದರೆ, ಈ ಬಕಲ್ಸ್ ವಿಚಾರ ಬರೋಂಥದ್ರೆ ಇದರಲ್ಲಿ ಡಬಲ್ D ರಿಂಗ್ ಇದ್ದಾವೆ. ಇದು ಒನ್ ಆಫ್ ದ ಸೇಫೆಸ್ಟ್ ಹೆಲ್ಮೆಟ್ ಲಾಕ್ ಅಂತ ಪ್ರೂವ್ ಆಗಿದೆ. ಸೊ ಈ ಲಾಕ್ ಯೂಸ್ ಮಾಡೋದು ಈ ಥರ ಜಸ್ಟ್ 2 ಒಳಗಡೆ ತೊಗೊಂಡು ಆ್ಯಂಡ್ ಈ ಪೋರ್ಷನ್ ಮೇಲೆ ಹಾಕಿ ಇದನ್ನು ಮತ್ತೆ ಆಚೆ ತೊಗೋಬೇಕು ಈ ಥರ. ಸೊ ಈ ಥರ ಮತ್ತೆ ಲಾಕ್ ಆಚೆ ತೊಗೊಂಡು ಇಲ್ಲೊಂದು ಮ್ಯಾಗ್ನೆಟ್ ಇರುತ್ತೆ. ಸೊ ಜಸ್ಟ್ ಆ ಮ್ಯಾಗ್ನೆಟಿಗೆ ಲಾಕ್ ಮಾಡಿದ್ರೆ ಮುಗೀತು. ಎಷ್ಟೇ ಟೈಟಾಗಿ ಇದಾದ್ರೂ, ಇಂಪ್ಯಾಕ್ಟ್ ಆದ್ರೂ ಇದು ಬಿಚ್ಚೋಗಲ್ಲ. ಸೊ ಅಷ್ಟು ಟೈಟಾಗಿರುತ್ತೆ ಇದು. ಸೊ ಆದರೆ ನೀವು ಜಸ್ಟ್ ಒಂದು ಇದರಿಂದ ತಗೊಂಡು ಪುಲ್ ಮಾಡಿದ್ರೆ ಸಾಕು, ಇದು ಓಪನ್ ಆಗುತ್ತೆ. ಈ ಲಾಕ್ನ ಓಪನ್ ಮಾಡಬೇಕಂದ್ರೆ ಹಾಗೆ ಪುಲ್ ಮಾಡಿ ರಿಮೂವ್ ಮಾಡಬೇಕು. ಸೊ ಇದು ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಹಾಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಒನ್ಸ್ ಪ್ರಾಕ್ಟೀಸ್ ಆಗಿ ಅಭ್ಯಾಸ ಆಗಿಬಿಟ್ರೆ ಸೊ ಇಟ್ ವಿಲ್ ಬಿ ಫ್ಲೆಕ್ಸಿಬಲ್ ಯೂಸ್ ಮಾಡೋದಕ್ಕೆ. ಸೊ ಬಟ್ ಒಳ್ಳೆ ಸೇಫ್ಟಿ ಫ್ಯೂಚರ್ ಇದು. ಆ್ಯಂಡ್ ಈ ಹೆಲ್ಮೆಟ್ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಇದರಲ್ಲಿರೋಂಥ ವಿಸಿಬಿಲಿಟಿ ನಮಗೆ ಕಂಪ್ಲೀಟ್. ನೀವು ಜಸ್ಟ್ ಹ್ಯಾಂಡ್ ಇಟ್ಕೊಂಡು ಹಿಂಗೆ ನೋಡಿ, ನೀವು ಸ್ಟ್ರೈಟಾಗಿ ನೋಡಿದ್ರೆ ನಿಮ್ಮದು ಆ್ಯಂಗಲ್ ಸಿಗುತ್ತೆ. 5 ಆ್ಯಂಗಲ್ ಎಷ್ಟು ಕಾಣಿಸುತ್ತೋ ಅಷ್ಟು ಆ್ಯಂಗಲ್ ನಿಮಗೆ ಇದರಲ್ಲಿ ವಿಸಿಬಿಲಿಟಿ ಸಿಗುತ್ತೆ. ಸೊ ಒಂದು ಫ್ಲೆಕ್ಸಿಬಲ್ ಇರುತ್ತೆ, ಒಂದು ಕಂಫರ್ಟಬಲ್ ಇರುತ್ತೆ ಓಡಿಸೋಕ್ಕೆ. ಸೊ ನೀವು ನಾರ್ಮಲ್ ವೈಸರ್ಸ್ ಎಲ್ಲ ಆದರೆ ಇದನ್ನು ಸ್ವಲ್ಪ ಮುಂದೆ ಬಂದಿರುತ್ತೆ. ಅದರಲ್ಲಿ ವಿಸಿಬಿಲಿಟಿ ಸ್ವಲ್ಪ ಕಟ್ ಆಗೋ ಥರ ನಮಗೆ ಫೀಲ್ ಆಗುತ್ತೆ ನಾರ್ಮಲ್ ಹೆಲ್ಮೆಟ್ಸಲ್ಲಿ. ಇದು ಸ್ವಲ್ಪ ವೈಡ್ ಇರೋದ್ರಿಂದ ಸೊ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾವು ಯಾವುದೇ ಥರ ಗಾಗಲ್ಸ್ ಕೊಡಲ್ಲ. ನಾವೇ ಈ ಥರ ಮೋಟೋಕ್ರಾಸ್ ಹೆಲ್ಮೆಟ್ ಗಾಗಲ್ಸ್ನ ಪರ್ಚೇಸ್ ಮಾಡಬೇಕು. ಸೊ ಇದು ಹಾಕ್ಕೊಂಡ್ರೆ ಸ್ವಲ್ಪ ಕಂಫರ್ಟಬಲ್ ಇರೋಲ್ಲ ಸ್ಟಾರ್ಟಿಂಗಲ್ಲಿ ಓಡಿಸೋದಕ್ಕೆ. ಬಟ್ ಒನ್ಸ್ ಅಭ್ಯಾಸ ಆದಮೇಲೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಾನು ಇನ್ನೊಂದು ಹೇಳಿದೆ ಅಲ್ವಾ, ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ. ಸೊ ಈ ಡಿಸೈನ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಈ ಹೆಲ್ಮೆಟ್ದು ಗಾಗಲ್ ಹಾಕ್ತೀವಲ್ಲ ನಾವು ಈ ಥರ, ಇದು ಕರೆಕ್ಟಾಗಿ ಇದರಲ್ಲಿ ಕುತ್ಕೊಳ್ಳೋಕ್ಕಿಂತ ಸ್ಪೇಸ್ ಕೊಟ್ಟಿರ್ತಾರೆ. ಕಾಣಿಸ್ತೀರಲ್ವಾ, ಇದೇನಿದೆ ಈ ಪ್ಯಾಟ್ರನ್ನು, ಇದು ಕರೆಕ್ಟಾಗಿ ಇದ್ರ ಜೊತೆ ಕುತ್ಕೊಳ್ಳೋದಕ್ಕೆ ಈ ಪೋರ್ಷನ್ ಇದೆ, ಇದನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನಾನು ಇದನ್ನು ಮೋಸ್ಟ್ ಆಫ್ ದ ಟೈಮ್ ಇದೇ ಥರ ಹಾಕಿರ್ತೀನಿ, ಯಾಕಂದ್ರೆ ನಾನು ಓಡಿಸೋ ಟೈಮಲ್ಲಿ ಗಾಗಲ್ಸ್ ಹಾಕ್ಕೊಂಡಿರ್ತೀನಿ. ಸೊ ನಂದು ಸ್ಪೆಕ್ಟಕಲ್ಸ್ ಯೂಸ್ ಮಾಡೋದ್ರಿಂದ ಇದನ್ನು ಮೋಸ್ಟ್ ಆಫ್ ದ ಟೈಮ್ ಹಿಂದೆ ಹಾಕಿರ್ತೀನಿ. ಆ್ಯಂಡ್ ಇದರಲ್ಲಿ ನಾನು ಅಡಿಷ್ನಲ್ ಕ್ಯಾಮ್ರಾ ಮೌಂಟ್ ಯೂಸ್ ಮಾಡಿದ್ದೀನಿ. ಸೊ ಇದು ಬಂದು ಜೆ ಮೌಂಟ್ ಥರ ಏನೋ ಹೇಳ್ತಾರೆ. ಸೊ ಅದಕ್ಕೆ ನಂದು DJI ಕ್ಲಿಪ್, ಮ್ಯಾಗ್ನೆಟಿಕ್ ಕ್ಲಿಪ್ದು. ಆ್ಯಂಡ್ ಇದರಲ್ಲಿ ಮೈಕ್ ಸೆಟಪ್ ಮಾಡಿದ್ದೀನಿ. ಈ ಸೆಟಪ್ ಎಲ್ಲ ಹೆಂಗೆ ಮಾಡಿದ್ದೀನಿ ಏನು ಅಂತ ಒಂದು ಡೀಟೇಲ್ಡ್ ವಿಡಿಯೋ ಹಾಕಿದ್ದೀನಿ.
ನನ್ನ ಯೂಟ್ಯೂಬಲ್ಲಿ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಆಡಿಯೋ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. AKG ಇಯರ್ಫೋನ್ಸ್ದು 10/10 ಕೊಡ್ಬೋದು ಮೈಕ್ದು. ಸೊ ಐ ಆಮ್ ಸ್ಯಾಟಿಸ್ಫೈಡ್. ಸೊ ಡೈಲಿ ಯೂಸ್ ಮಾಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಡಸ್ಟ್ ಹೋಗೋದಕ್ಕೆ ಅದಕ್ಕೆಲ್ಲ ಬಾಲಕ್ಲವ ಹಾಕಿ ಗಾಗಲ್ಸ್ ಹಾಕೋಬಿಟ್ರೆ ಆರಾಮಾಗಿರುತ್ತೆ. ಯಾರ್ಯಾರು ಬ್ರದರ್ಸ್ ಇದ್ದಾರೆ, ಹಸ್ಬೆಂಡ್ ಇದ್ದಾರೆ ಆ್ಯಂಡ್ ಬಾಯ್ ಫ್ರೆಂಡ್ಸ್ ಇದ್ದಾರೆ, ನೀವೆಲ್ಲ ಇಂಥ ಒಂದು ಹೆಲ್ಮೆಟ್ನ ಗಿಫ್ಟ್ ಮಾಡಿ ಅವ್ರ ಬರ್ಡೇ ಟೈಮಲ್ಲಿ ಆಗಿರ್ಬೋದು. ಸೊ ನಿಮಗೆ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂದರೆ ಈ ಥರ ಒಂದು ಒಳ್ಳೆ ಸೇಫ್ಟಿ ಇರೋವಂಥ ಹೆಲ್ಮೆಟ್ನ ಕೊಡಿಸಿ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದೆಮ್. ಸೊ ನನಗೆ ಇದು ಆ್ಯಕ್ಚುಲಿ ಗಿಫ್ಟಾಗೇ ಬಂದಿದ್ದು. ಸೊ ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಮಾಡಿದ್ದು ನನ್ನ ಬೈಕ್ ತೊಗೊಂಡಾಗ ಇದನ್ನು. ಇದ್ರ ಪ್ರೈಸ್ ಬಂದು 5,900 ರುಪೀಸ್ ಏನೋ ಇದೆ. ಇದು ಪರವಾಗಿಲ್ಲ, ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಇದಕ್ಕಿಂತ ನೋಡೋದಾದರೆ ಇನ್ನೂ ತುಂಬ ಪ್ರೈಸ್ದು ಇದ್ದಾವೆ. ನನಗೆ ಅಡ್ವೆಂಚರ್ ಹೆಲ್ಮೆಟ್ ಒಂದು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಅಡ್ವೆಂಚರ್ ಹೆಲ್ಮೆಟ್ ಅಂದರೆ ಇದರಲ್ಲಿ ವೈಸರ್ ಬರುತ್ತೆ ಆ್ಯಂಡ್ ಒಳಗಡೆ ಇನ್ನೊಂದು ಡ್ಯುಯಲ್ ವೈಸರ್ ಬರುತ್ತೆ. ಸೊ ಬಾಯ್ಸ್ ಹುಡುಗರು ಗೊತ್ತಿರುತ್ತೆ, ಬೈಕ್ ಇಟ್ಟಿರೋರಿಗೆ ಹೆಲ್ಮೆಟ್ ಬಗ್ಗೆ ಗೊತ್ತಿರೋರಿಗೆ. ಸೊ ಇಲ್ಲಿ ಇನ್ನೊಂದು ಒಳಗಡೆ ವೈಸರ್ ಬರುತ್ತೆ ಮತ್ತು ಮೇಲುಗಡೆ ಒಂದು ವೈಸರ್ ಬರುತ್ತೆ, ಅದು ಡಬಲ್ ವೈಸರ್ ಬರುತ್ತೆ. ಸೊ ಆ ಥರದ್ದು ಒಂದು ಹೆಲ್ಮೆಟ್ ತೊಗೋಬೇಕು ಡೈಲಿ ಯೂಸ್ ಮಾಡೋದಕ್ಕೆ. ಅಥವಾ ನಾರ್ಮಲ್ ಆಕ್ಸೋರಲ್ಲೇ ನಾರ್ಮಲ್ ಸ್ಪೋರ್ಟ್ಸ್ ಹೆಲ್ಮೆಟ್ ಬರುತ್ತೆ. ಸೊ ಆ ಥರ ಆದರೂ ತೊಗೋಬೇಕು ಡೈಲಿ ಯೂಸ್ ಮಾಡೋದಕ್ಕೆ, ಡೈಲಿ ಕಮ್ಯೂಟಿಂಗ್ ಮಾಡೋದಕ್ಕೆ. ಸೊ ಇದೆಲ್ಲ ಆಫ್ ರೋಡಿಗೆ ಅಂಥದಕ್ಕೆ ಚೆನ್ನಾಗಿರುತ್ತೆ, ಡೈಲಿ ಯೂಸ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಮಳೆ ಇಲ್ಲದೇ ಇರೋ ಟೈಮಲ್ಲಿ. ಸೊ ಇದಾಗಿತ್ತು ಹೆಲ್ಮೆಟ್ ಓನರ್ಶಿಪ್ ರಿವ್ಯೂ ಆಗಿರ್ಬೋದು ಅಥವಾ ಹೆಲ್ಮೆಟ್ ರಿವ್ಯೂ ಆಗಿರ್ಬೋದು. ಹೋಪ್ ಈ ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.